ಶ್ರೀ ಪರಾಭವನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರ್ತಕ್ಕಂಥದ್ದು, ಚತುರ್ದಶಿ ತಿಥಿ, ಪೂರ್ವಾಷಾಢ ನಕ್ಷತ್ರ. ಈ ದಿವಸ ಆಷಾಢ ಮಾಸದ ಒಂದು ಒಳ್ಳೆಯ ದಿವಸ. ಚಂದ್ರನಿಗೆ ಪಕ್ಷದ ಬಲ ತುಂಬಿಕೊಂಡಿದೆ. ನಾಳೆ ದಿವಸ ತುಂಬ ವಿಶೇಷವಾದದ್ದು ಗುರುಪೌರ್ಣಮಿ. ತಾವೆಲ್ಲ ಶ್ರದ್ಧೆಯಿಂದ ಗುರುವಿನ ಆರಾಧನೆಯನ್ನು ಮಾಡ್ತಕ್ಕಂಥ, ಗುರುಸ್ಮರಣೆ ಮಾಡ್ತಕ್ಕಂಥ ಒಂದು ದಿವ್ಯ ಪರ್ವ ಕಾಲ. ಹೀಗಾಗಿ ನಾಳೆಗೆ ಈ ದಿವಸವೇ ಸಿದ್ಧತೆ. ಗುರುಗಳ ದರ್ಶನಕ್ಕೆ ಅಂದರೆ ಒಂದು ದಿವಸ ಮುಂಚೆಯೇ ನಾವು ಸಿದ್ಧತೆ ಮಾಡ್ಕೋಬೇಕು. ನಾಳೆಗೆ ಹಣ್ಣು, ಹೂವು ಇತ್ಯಾದಿ ಏನನ್ನು ದಕ್ಷಿಣೆ ಇತ್ಯಾದಿಗಳನ್ನೆಲ್ಲ ತಂದಿಟ್ಟುಕೊಂಡು, ವಸ್ತ್ರ, ಗುರುವಿಗೆ ವಸ್ತ್ರ ಸಮರ್ಪಣೆ, ಪೀಠ ಸಮರ್ಪಣೆ, ಪುಸ್ತಕ ಸಮರ್ಪಣೆ ಇವುಗಳೆಲ್ಲ ಮತ್ತು ದಕ್ಷಿಣೆ ಸಹಿತವಾಗಿ ಅದನ್ನು ಪ್ರದ ಮಾಡಬೇಕು. ಹೀಗಾಗಿ ಕೊಟ್ಟು ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದವನ್ನು ಪಡೆದು ಬರಬೇಕು. ಯಾರು ನಿಜವಾದ ಗುರುವೋ ಅವರಿಗೆ. ಗುರು ಯಾರು ಅದನ್ನೆಲ್ಲ ನಾವು ನಾಳೆ ದಿವಸ ಚಿಂತನೆ ಮಾಡೋಣ. ಈ ದಿವಸ ಮಂಗಳವಾರವಾಗಿದೆ. ಅಮ್ಮನವರ ಪ್ರಾರ್ಥನೆ, ಅಮ್ಮನವರ ಸನ್ನಿಧಾನಕ್ಕೆ ಹೋಗ್ತಕ್ಕಂಥದ್ದು, ಅಮ್ಮನವರ ಕೃಪೆಗೆ ಹಲವು ಬಗೆಗಳಲ್ಲಿ ನಾವು ಆರಾಧನೆಯನ್ನು ಮಾಡ್ತೀವಿ. ಅಮ್ಮನವರಿಗೆ ತುಂಬ ಇಷ್ಟವಾದದ್ದು ಅಂದರೆ ಗುಡಾನ್ನ, ಬೆಲ್ಲದಲ್ಲಿ ಅನ್ನವನ್ನು ಮಾಡಿ ಅದನ್ನು ಭಗವತಿಗೆ, ಅಮ್ಮನವರಿಗೆ ನೈವೇದ್ಯ ಮಾಡಬೇಕು. ಅದು ಆ ಪ್ರಸಾದವನ್ನು ಸ್ವೀಕರಿಸಬೇಕು. ತುಂಬ ಇಷ್ಟ ಅಂತೆ. ಹಾಲು ಬೆಲ್ಲ ಸೇರಿಸಿ ಒಂದು ಪಕ್ವವಾದ ಗುಡಾನ್ನ ಮಾಡ್ತಕ್ಕಂಥದ್ದು. ಅದನ್ನು ದೇವಸ್ಥಾನಗಳಲ್ಲಂತೂ ಆ ಅಡುಗೆ ಮಾಡ್ತಕ್ಕಂತಹ ಭಟ್ರಿಗೆ ಅದರ ತಯಾರಿ ಅದು ಒಂದು ಇದೇ ಆಗಿಬಿಟ್ಟಿರುತ್ತೆ, ಪಾಠವೇ ಆಗಿಬಿಟ್ಟಿರುತ್ತೆ. ಎಷ್ಟು ಪ್ರಮಾಣದಲ್ಲಿ ಅಕ್ಕಿ ಹಾಕಬೇಕು, ಎಷ್ಟು ಪ್ರಮಾಣದ ಬೆಲ್ಲ ಹಾಕಬೇಕು, ಎಷ್ಟು ಪ್ರಮಾಣದಲ್ಲಿ ತುಪ್ಪ ಇರಬೇಕು, ಇದೆಲ್ಲ ಇದು ಅವರು ಹಾಗೆ ತಯಾರಿ ಮಾಡಿದ್ರೆ ಅದರ ಪರಿಮಳ, ಅದರ ಸುಗಂಧ, ಅದರ ಏನು ಪಾಕಪಕ್ವತೆ ಇದೆಲ್ಲ ತಂದು ದೇವರ ಮನೆಯಲ್ಲಿಟ್ಟರೆ ದೇವತೆಗಳು ಕೂಡ ಇದನ್ನು ಸ್ವೀಕರಿಸೋಣ ಅಂತ ಅನ್ನಿಸ್ಬೇಕು. ಆ ರೀತಿಯಲ್ಲಿ ಮಾಡೋರು ಇದ್ದಾರೆ ದೇವಸ್ಥಾನಗಳಲ್ಲೆಲ್ಲ ಕಾಣ್ತೀವಿ. ಅದರಲ್ಲೂ ನೀವು ದಕ್ಷಿಣ ಕನ್ನಡಕ್ಕೆ ಹೋಗ್ಬಿಟ್ರಂತೂ ಅಲ್ಲಿ ಸಾಕಷ್ಟು ದೇವಸ್ಥಾನಗಳಿದ್ದಾವೆ. ನೀವು ಯಾವ ದೇವಸ್ಥಾನಕ್ಕೆ ಹೋದರೂ ಹಾಗೆ ಅಲ್ಲಿ ಅಮ್ಮನವರ ದೇವಸ್ಥಾನಗಳಿಗೆ ಹೋಗ್ಬಿಟ್ರೆ ಈ ಗುಡಾನ್ನ ಮಾಡ್ತಾರೆ. ಒಂದು ಚೂರು ಪ್ರಸಾದ ನೀವು ತೊಗೊಂಡ್ಬಿಟ್ರೆ ಪರಮಾಮೃತವಾಗಿರುತ್ತೆ. ಅದು ಯಾಕಷ್ಟು ರುಚಿ ಗೊತ್ತಾ? ದೇವರಿಗೆ ಮಾಡಿದ ನೈವೇದ್ಯ, ದೇವರ ದೃಷ್ಟಿ ನೈವೇದ್ಯಕ್ಕೆ ಬಿದ್ದಿರುತ್ತೆ. ಭಗವತಿ ಯಾವಾಹನೆ ಆಗಿರುತ್ತೆ ಅಲ್ಲಿ, ಸುಮ್ಮನೆ ಏನೋ ಶಿಲೆಯಲ್ಲ ಅದು. ಭಗವತಿಗೆ ಮುದ್ರೆಗಳ ಮೂಲಕ, ಮಂತ್ರಗಳ ಮೂಲಕ ಆವಾಹನೆ ಮಾಡಿ ವಿಶೇಷ ಪೂಜೆ ನೆರವೇರಿಸಿ, ನೀನು ಇಲ್ಲಿದೆಯಾ, ನೆಲೆಸಿದೆಯಾ ಅಂತ ಆ ಮಂತ್ರಗಳಲ್ಲೆಲ್ಲ ಅದು ಇರತಕ್ಕಂಥದ್ದು ಶಕ್ತಿ. ಮಂತ್ರಕ್ಕೆ ಶಕ್ತಿ ಇದೆ. ಅನುಭವಿಸಿದವರಿಗೆ ಗೊತ್ತಾಗುತ್ತೆ. ಸುಮ್ಮನೆ ಪ್ರಶ್ನೆ ಮಾಡಿದವರಿಗೆ ಮೆಚ್ಚವು ತರ್ಕ ಸಾಧಕರ ಅಂತ ಕುಮಾರವ್ಯಾಸ ಹೇಳ್ತಾನಲ್ಲ. ತರ್ಕ ಮಾಡ್ತಾಯಿದ್ರೆ ಅಲ್ಲಿ ನಿಮಗೆ ಪ್ರೀತಿನೂ ಹುಟ್ಟಲ್ಲ. ಭಗವಂತನಲ್ಲಿ ಪ್ರೀತಿ ಬೇಕು. ಮಡಿ ಮತ್ತೊಂದು ಶುಷ್ಕ ಚರ್ಚೆಗಳು, ವಾದಗಳು, ಶಾಸ್ತ್ರ ಇವೆಲ್ಲ ಪ್ರಯೋಜನಕ್ಕೆ ಬರೋದಿಲ್ಲ. ಕುವೆಂಪು ಅವರು ಬಂದು ನಿಂತ್ಕೊಂಡ್ಬಿಡ್ತಾರೆ ಕಣ್ಣು ಮುಂದೆ. ಆ ಪ್ರೀತಿ ಆಗಿದೆ. ಪ್ರೀತಿ ಇದ್ದಲ್ಲಿ ನಿಮಗೆ ಭಗವಂತ ತಾನೇ ನಿಮ್ಮ ಮನೆಗೆ ಬಂದು ಸೇವೆ ಮಾಡಲಿಕ್ಕೆ ನಿಂತು ಬಿಡ್ತಾನೆ. ಅದು ಭಗವತಿ ಆಗಿರಲಿ, ಭಗವಂತನ ಯಾರೇ ಆಗಿರಲಿ, ಅದು ಲಿಂಗಭೇದವಿಲ್ಲದೆ ನಿಮಗೆ ಹಾಗೆ ಅಲ್ಲಿಗೆ ಹೋದಾಗ ಅದನ್ನು ಆ ದೇವರಿಗೆ ಮಾಡುವ ನೈವೇದ್ಯ, ಅದು ಮುದ್ರೆಯಿಂದ ಮಾಡ್ತಕ್ಕಂಥ ನೈವೇದ್ಯ ಹೀಗೆ ತಿನ್ನಿಸಿದ್ರೆ ಅಮ್ಮನವ್ರು ತಿಂದರು ಅಂತಲೇ ಅರ್ಥ. ಅದಾದ ಮೇಲೆ ಅದು ಶೇಷಾನ್ನ ಉಳಿದಿರ್ತಲ್ಲ, ಅದು ಪ್ರಸಾದ. ಅದನ್ನು ಸ್ವೀಕರಿಸಿದ್ರೆ ನಮ್ಮ ಬುದ್ಧಿ, ಮನೋಬುದ್ಧಿಗಳಿಗೆ ಒಂದು ಬದಲಾವಣೆಯಾಗುತ್ತೆ. ಭಗವತ್ ಕೃಪೆಯಿಂದಾಗಿ ಒಂದು ಹೊಸ ಹೊಳಹು ಆಲೋಚನೆಗಳು, ನಿರ್ಧಾರಗಳು ನಾವು ತೆಗೆದುಕೊಳ್ಳಿಕ್ಕೆ ಸಹಾಯವಾಗುತ್ತೆ. ಈ ದೃಷ್ಟಿಯಲ್ಲಿ ಒಂದು ಸಲ ಅಮ್ಮನವರ ಸನ್ನಿಧಾನಕ್ಕೆ ಹತ್ತಿರದಲ್ಲಿ ಯಾವುದೇ ಸನ್ನಿಧಾನ ಇರಬಹುದು ಹೋಗಿ, ಅಥವಾ ನೀವೇ ಮನೆಯಲ್ಲಿ ತಯಾರಿ ಮಾಡಿ. ಹೇಗೆ ತಯಾರಿ ಮಾಡೋದು ಆ ಗುಡಾನ್ನ ಅಂತ ನೀವು ಕಲ್ತ್ಕೋಬೇಕು. ಅದನ್ನು ದೇವಸ್ಥಾನಕ್ಕೆ ಹೋಗಿ ಆ ಭಟ್ರ ಹತ್ರನೇ ಕೇಳ್ಕೋಬೇಕು. ಅಡುಗೆ ಮಾಡೋ ಭಟ್ರ ಹತ್ರನೇ ಕೇಳ್ಕೊಂಡು ಹಾಗೆ ಎಷ್ಟು ಪಾಕ, ಅದು ಎಷ್ಟಂದ್ರೂ ದೇವಸ್ಥಾನದಲ್ಲಿ ಮಾಡಿದ ಹಾಗಾಗಲ್ಲ. ಆದರೆ ಶ್ರದ್ಧೆ ಇದ್ದರೆ ಅರಳುತ್ತೆ. ಆ ಒಂದು ಪ್ರಯತ್ನ ಮಾಡಿ. ನಮಸ್ಕಾರವಾದರೂ ಹಾಕಿ ಅದಾಗಲಿಲ್ಲ, ಕಷ್ಟವಾಗ್ತಾಯಿದೆ, ಆಮೇಲೆ ಕೈ ಸುಟ್ಕೊಂಡು ಹಾಲು ಇನ್ನೇನು ಮಾಡಿಕೊಂಡು ಅಕ್ಕಿ ತೊಂದರೆ ಮಾಡ್ಕೋಬೇಡಿ. ನಮಸ್ಕಾರ ಹಾಕಿದ್ರು ಆಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.